ಇಲ್ಲ ಸರ್, ಅವತ್ತು ನಾವು ಮಣ್ಣಿಗೆ ದೊಡ್ಡಮ್ಮ ಸತ್ತೋಗೋರೆ ಅಂತ ಹೇಳ್ಕೊಂಡು ಬಂತ, ಅಲ್ಲಿ ಹೋಗಿ ತಿಥಿ ಊಟ ಎಲ್ಲ ತಿಂದ್ವಿ. ಆ ಕಡೆಯಿಂದ ಬರುವಾಗ ನಮಗೆ ಆ ಘಟನೆ ನಡೆದಿತ್ತು ಸರ್. ಏನಾಯ್ತು ಮೇಡಮ್? ಕಾರ್ ಅಡ್ಡ ಬಂದ್ಬಿಡ್ತು ಸರ್. ಸರ್, ನನ್ನ ಹೆಸರು ಲಲಿತಾ, ನಮ್ಮ ಮನೆ ಹೆಸರು ಮೂರ್ತಿ ಅಂತ. ಇಬ್ಬರು ಮಕ್ಕಳು, ಗಂಡು ಮಕ್ಕಳು. ಒಬ್ಬ ಪ್ರವೀಣ್, ಒಬ್ಬ ಬಸವರಾಜ್. 2001 ಮದುವೆ ಆಗಿ ನಾವು ದೊಡ್ಡವರೆಲ್ಲ ನಿಂತು ಮದುವೆ ಮಾಡಿ. ಅಂದರೆ ನಮ್ಮ ಮನೆಯವ್ರನ್ನ ಮದುವೆಯಾಗಿ ನಾನು ಬಂದಮೇಲೆ ನಾನು ಬಡ್ತಾನೆ ಅನ್ನೋದು ನಮ್ಮ ಮನೆಯವ್ರು ಒಂದಿವಸ ನಂಗೆ ತೋರಿಸಿಲ್ಲ ಸರ್. ಯಾಕೆ ಸುಳ್ಳು ಹೇಳ್ಬಾರ್ದು, ಚೆನ್ನಾಗೇ ನೋಡ್ಕೊಳ್ಳೋರು. ಎಲ್ಲ ತತ್ತೆ ಸರ್ ಅವ್ರು. ಮನೆಗೆ ರೇಷನ್ನು ಚೆನ್ನಾಗಿದ್ದೆ ಸರ್. ನಮ್ಮ ಸಂಸಾರ ಚೆನ್ನಾಗಿತ್ತು. ನಮ್ಮ ದೊಡ್ಡ ಮಗ ಸೊತ್ತಿದೆ ನಮ್ಮದು ಒಂಥರ ಲೈಫ್ ಏನೊಂದು ಹೋಯ್ತು ಅನ್ನೋ ಥರ ಆಗೋಯ್ತು ನಮಗೆ. ಆಟ ಆಡೋಕೆ ಹೋಗಿ ಸರ್ ಬಿದ್ದಿದ್ದವನು. 9 ವರ್ಷ ಅವ್ನು ಸತ್ತಾಗ ನೀರಲ್ಲಿ ಆಟ ಆಡೋಕೆ ಹೋಗಿ ಬಿದ್ದು ಸರ್. ಕೆಲ್ಸಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಜನರ ಹತ್ರ ಬೆರೆತ ಮೇಲೆ ಆಮೇಲೆ ಸ್ವಲ್ಪ ಹಂಗಂಗೆ ಮೈಂಡಿಂದ ಸ್ವಲ್ಪ ಹಂಗಂಗೆ ಮತ್ಕೊಂಡು ನನ್ನ ಪಾಡ ನಮ್ಮ ಬರೋದು, ಕೆಲಸ ಮಾಡ್ಕೊಂಡು ಮನೆಗೆ ಬರೋದು. ಅಷ್ಟೊತ್ತು ನಮ್ಮ ಮನೇಲಿ ಬರೋರು, ಹಂಗೆ ಮರ್ತ್ಕೊಂಡ್ವಿ. ನಾವು ಮಣ್ಣಿಗೆ ದೊಡ್ಡಮ್ಮ ಸತ್ತೋಗೋರೆ ಅಂತ ಹೇಳ್ಕೊಂಡು ಬಂತ, ಆ ಕಡೆಯಿಂದ ಬರುವಾಗ ನಮಗೆ ಆ ಘಟನೆ ನಡೆದಿತ್ತು ಸರ್. ಏನಾಯ್ತು ಮೇಡಮ್? ಕಾರ್ ಅಡ್ಡ ಬಂದ್ಬಿಡ್ತು ಸರ್. ನಾವು ಲೆಫ್ಟ್ ಹೋಯ್ತಾ ಇದ್ವಿ, ಅವ್ನು ರೈಟ್ ಬತ್ತಾಯ್ತಾ. ನಾನು ಅಲ್ಲಿ ನೋಡಿದ ಕಾಸು ಹಿಂಗೆ ಕಣ್ಮುಚ್ಕೊಂಡ್ಬಿಡ್ಸಲ್ಲ ಆಯ್ಪ. ಅವಾಗ ನಮ್ಮ ಗುದ್ದೆ ಬಿಟ್ಟ. ನಮ್ಮ ಮನೆಯವ್ರ ಕಾಲು ಹೋಗಿ ಟೈರ್ ಹೊಡೆ ಸಿಗಾಕೊಂಡ್ಬಿಡ್ತು. ಅಲ್ಲಿಂದ ಟಂಪೋದಲ್ಲಿ ರಾಯರ ರೋಡಲ್ಲಿ ಹೋಗೋರು ಟಂಪೋ ಅಡ್ಡ ಹಾಕಿ ಟಂಪೋಲ್ಲಿ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಟೆನ್ಷನ್ ತಗೊಂಡ್ರೋ ಇಲ್ಲ ಏನಾಯಿತು ಅಂತ ಅದು ಗೊತ್ತಿಲ್ಲ ಸರ್. ತುಂಬ ಅವರು ಬಡ್ಕೊತಾ ಇದ್ರು. ಅವ್ರು ಹಿಂಗೆ ತೋರಿಸಿದ್ರು ಕೈ, ಮಗನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ರು. ಹಿಂಗೆ ತಲೆ ಮೇಲೆ ಕೈ ಇಕ್ಕಿದ್ದು ಅಷ್ಟೇ ಸರ್. ಅವ್ರ ಗ್ಯಾಪ್ನೇ ಇರುತ್ತೆ. ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಬೇಜಾರು ತುಂಬ ಇದೆ ಸರ್ ಮನ್ಸು. ನಾನು ಏನೋ ಒಂದು ದಸ ಹೊತ್ತು ಕೊಟ್ಟಿದ್ರಲ್ಲ, ಅದೇನಂತ ನೋಡೋಣ ಇವತ್ತು, ನಾನು ಸ್ವತಂತ್ರ ನನಗೆ ಯೂಸ್ ಆಗೋದು ಅಂತ ಹೇಳಿದ್ರಲ್ಲ ಅಂತ ಬಾಂಡ್ ತೆಗೆದು ನೋಡಿದೆ. SBI ಬ್ಯಾಂಕಿಗೆ ಹೋದೆ. ಅದು ಮ್ಯಾನೇಜರ್ನ ವಿಚಾರಿಸಿದೆ. ಸರ್, ಇದೇನು ನಮ್ಮ ಮನೆಯವ್ರು ನನ್ನ ಕೈ ಕೊಟ್ಟಿರು, ಆ ಕಂಪ್ಯೂಟ್ರಲ್ಲಿ ಹೊಡೆದು ಇದು ಮಾಡಿದ್ದಕ್ಕೆ ಮಾಡಿಸಿದಾರಮ್ಮ, ಇಲ್ಲೇ ಮಾಡಿಸಿದ್ದವರು 3 ತಿಂಗಳಾಯ್ತು ಮಾಡಿಸಿ, 4 ಲಕ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರು. ಗ್ರೂಪ್ ಎಲ್ಲ ಏನೇನು ಬೇಕೆಲ್ಲ ಕೊಟ್ಟು ಒಂದು 1 ತಿಂಗಳು 1.25 ತಿಂಗಳಿಗೆಲ್ಲ ನಮ್ಮನ್ನು 4 ಲಕ್ಷ ದುಡ್ಡು ಬಂತು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ನಮ್ಮ ಮನೆಯವರಿಗೆ 50 ವರ್ಷಕ್ಕಿಂತ ಕಮ್ಮಿ ಇತ್ತು ಏಜು. 2 ಇನ್ಸೂರೆನ್ಸ್ ಮಾಡಿಸಿದ್ರು. ಅದಕ್ಕೆ 4 ಲಕ್ಷ ದುಡ್ಡು ನಮಗೆ ಬಂದಿದೆ. ಆ ದುಡ್ಡು ನನಗೆ ಆಪ್ರೇಷನ್ಗೆ ಯೂಸ್ ಆಯಿತು. ಸ್ವಲ್ಪ ಸಾಲ ಎಲ್ಲ ಮಾಡಿದ್ವಿ, ಅದು ತೀರಿಸಿದ್ವಿ. ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋದ್ರು ಸಾಯೋ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡೋರು ಅಂತ ಅನಿಸುತ್ತೆ ಸರ್. ಅದೊಂದು ಸೇಫ್ಟಿ ಅನಿಸುತ್ತೆ. ಮಾಡಿಸೋರು ಮಾಡಿಸಿದ್ರೆ ಎಲ್ಲರಿಗೂ ಸೇಫ್ಟಿ, ಹೆಲ್ಪ್ ಆಗುತ್ತೆ. ಮಾಡಿಸ್ಲಿ ಸರ್. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಈ 2 ಯೋಜನೆಗಳು ಪ್ರತ್ಯೇಕವಾಗಿ 2 ಲಕ್ಷದ ಲೈಫ್ ಕವರ್ ನೀಡುವುದರ ಮೂಲಕ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಸಹಾಯ ಮಾಡುತ್ತವೆ. ಈ 2 ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಲು ಈ ಯೋಜನೆಗಳಿಗೆ ನೋಂದಾಯಿಸಿಕೊಂಡು ಆಟೋ ರಿನಿವಲ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮ್ಮ ಖಾತೆಯಲ್ಲಿ 456 ರೂಪಾಯಿಗಳು ಇರುವ ಹಾಗೆ ನೋಡಿಕೊಂಡು ಈ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಿ.